ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಆನೇಕಲ್ಲಲ್ಲಿ ವ್ಯಕ್ತಿಯ ಕಿಡ್ನಾಪ್ ಪ್ರಕರಣ. ಹೊನ್ನಕಳಶಾಪುರ ಗ್ರಾಮದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದೆ. ಮೋಹನ್ ಬಾಬು ಕೊಲೆ ಮಾಡಿದ್ದಾನೆ ಎನ್ನುವಂಥ ಆರೋಪ ಕೇಳಿ ಬಂದಿದೆ. ಆನೇಕಲ್ನಲ್ಲಿ ವ್ಯಕ್ತಿಯ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಗಿರುವಂಥ ಬೆಳವಣಿಗೆಗಳಿವು. ಹೊನ್ನಕಳಶಾಪುರ ಗ್ರಾಮದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮೋಹನ್ ಬಾಬು ಕೊಲೆ ಮಾಡಿದ್ದಾನೆ ಅಂತ ಆರೋಪ ಕೇಳಿ ಬಂದಿದೆ. ಹೊನ್ನಕಳಶಾಪುರ ಗೋಪಾಲ್ ಕುಟುಂಬಸ್ಥರು ಇಂಥದ್ದೊಂದು ಆರೋಪ ಮಾಡಿದ್ದಾರೆ. ರಿಯಲ್ ಎಸ್ಟೇಟ್ ಉದ್ಯಮಿ ಆಗಿರುವಂತಹ ಮೋಹನ್ ಬಾಬು ಇವರು ಗೋಪಾಲ್ ಸಂಬಂಧಿಕರಿಂದ ಮೋಹನ್ ಬಾಬು ಮನೆಗೆ ಮುತ್ತಿಗೆ ಹಾಕಲಾಯಿತು. ಗೋಪಾಲ್ ಸಂಬಂಧಿಕರು ಬಾಬು ಮನೆಗೆ ಮುತ್ತಿಗೆ ಹಾಕಿದ್ರು. ಹೊನ್ನಕಳಶಾಪುರ ಗ್ರಾಮದಲ್ಲಿ ಆಗಿರುವಂತಹ ಬೆಳವಣಿಗೆ ಕಿಡ್ನಾಪ್ ಆಗಿತ್ತು. ಕಿಡ್ನಾಪ್ ಆದ ನಂತರ ಇವತ್ತು ಬೆಳಗ್ಗೆ ಈ ವ್ಯಕ್ತಿಯ ಶವ ಪತ್ತೆಯಾಗಿದೆ. ಇದೀಗ ಹೊನ್ನಕಳಶಾಪುರ ಗ್ರಾಮದಲ್ಲಿ ಉದ್ವಿಗ್ನವಾದಂತಹ ಪರಿಸ್ಥಿತಿ. ಮೋಹನ್ ಬಾಬು ಅನ್ನೋರು ಕೊಲೆ ಮಾಡಿದ್ದಾರೆ ಅಂತ ಕುಟುಂಬಸ್ಥರು ಆರೋಪ ಮಾಡ್ತಾ ಇದ್ದಾರೆ. ರಿಯಲ್ ಎಸ್ಟೇಟ್ ಉದ್ಯಮಿ ಆಗಿದ್ದಾರೆ ಮೋಹನ್ ಬಾಬು. ಹೀಗಾಗಿ ಗೋಪಾಲ್ ಸಂಬಂಧಿಕರು ಬಾಬು ಮನೆಗೆ ಮುತ್ತಿಗೆ ಹಾಕಿದ್ರು. ಬಾಬು ಮನೆಗೆ ಗೋಪಾಲ್ ಕುಟುಂಬಸ್ಥರಿಂದ ಕಲ್ಲು ತೂರಾಟ ಕೂಡ ಆಗಿದೆ. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಕುಟುಂಬ ಸಮೇತ ಬರುವಂತಹ ಸಮಯದಲ್ಲಿ ನೀವು ಮಧ್ಯದ ದೃಶ್ಯದಲ್ಲಿ ಏನು ಗಮನಿಸ್ತಾ ಇದ್ದೀರಿ, ವ್ಯಕ್ತಿಯೊಬ್ಬರ ಗೋಪಾಲ್ ಅಂತ ಗೋಪಾಲ್ ಅಪಹರಣ ಆಗಿತ್ತು. ಇದೀಗ ರಸ್ತೆಯಲ್ಲಿ ಗೋಪಾಲ್ ಕುಟುಂಬಸ್ಥರ ಧರಣಿ. ನ್ಯಾಯ ಕೊಡಿಸಿ ಅಂತ ಕುಟುಂಬಸ್ಥರ ಪ್ರತಿಭಟನೆ. ನ್ಯಾಯ ಬೇಕು ಅಂತ, ಈ ಪ್ರಕರಣಕ್ಕೆ ನ್ಯಾಯ ಕೊಡಿಸಿ ಅಂತ ಕುಟುಂಬಸ್ಥರನ್ನ ಮನವೊಲಿಸುವುದಕ್ಕೆ ಪೊಲೀಸರು ಹರಸಾಹಸವನ್ನು ಪಡ್ತಾ ಇದ್ದಾರೆ. ಮನವೊಲಿಕೆ ಯತ್ನ ಮಾಡಿದ್ರು. ಬೆಂಗಳೂರು ಗ್ರಾಮಾಂತರ ASP ಮನವೊಲಿಕೆ ಯತ್ನ. ವೆಂಕಟೇಶ್ ಪ್ರಸನ್ನ ನೇತೃತ್ವದಲ್ಲಿ ಮನವೊಲಿಕೆ ಯತ್ನ ಆಗಿದೆ. ಆರೋಪಿಗಳನ್ನ ಇಲ್ಲಿ ಕರ್ಕೊಂಡು ಬರಬೇಕು ಅಂತ ಕುಟುಂಬಸ್ಥರ ಆಗ್ರಹ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ನೀವು. ನಾವು ನಿನ್ನೆ ಸಾಯಂಕಾಲ ನಮ್ಮ ಅಣ್ಣನ ಸ್ಪ್ರೇ ಹೊಡೆದು ಕಿಡ್ನಾಪ್ ಮಾಡಿ ಕರ್ಕೊಂಡು ಹೋಗಿದ್ದಾರೆ. ನಾವು ವಿತಿನ್ನು 15-20 ಮಿನಿಟ್ಸಲ್ಲಿ ಬಂದು ಇಲ್ಲಿ ಕಂಪ್ಲೇಂಟ್ ಕೊಡೋಕ್ಕೆ ಬಂದರೆ 4 ಅವರ್ಸ್ ತೊಗೊಂಡಿದ್ದಾರೆ ಸರ್ ಕಂಪ್ಲೇಂಟ್ ಬಾಬು ಮೇಲೆ. ಮೋಹನ್ ಬಾಬು ಅಂತೇಳಿ ಅದೇ ಅವರೇ. ಯಾವುದೇ ಕಾರಣಕ್ಕೂ ನಮ್ಮ ಅಣ್ಣ ಏನೂ ಮಾಡ್ತಾ ಇರಲಿಲ್ಲ. 2 ಇಯರ್ಸ್ ಬೇಕು ಇದೇ ಥರ ಯುಗಾದಿ ಟೈಮಲ್ಲಿ ಕರ್ಕೊಂಡೋಗಿ ಅವ್ರ ಗೆಸ್ಟ್ ಹೌಸಲ್ಲಿ ನಮ್ಮ ಅಣ್ಣ ನೋಡಿದವ್ರೆ ಸರ್. ಯಾರು? ಮೋಹನ್ ಬಾಬು ಮತ್ತು ನಾರಾಯಣ ಸ್ವಾಮಿ, ಆನಂದು, ಅವ್ರ ಜೊತೆ ಅಶೋಕ ಅಂತ ಒಬ್ಬ ಡ್ರೈವರ್ ಇದ್ದ ಮೋಹನ್ ಬಾಬುಗೆ. ಅವನು ನಾವು ಅದೇ ಸ್ಪಾಟಲ್ಲಿ ಹೋಗಿದ್ವಿ ಸರ್. ಕರ್ಕೊಂಡೋಗಿರೋದು 9:15 ನೈಟು. ಮಿಡ್ ನೈಟ್ 3:30 ತನಕ ಅಲ್ಲೇ ಇಟ್ಕೊಂಡವ್ರೆ. ಕಿಡ್ನಾಪ್ ಆಗಿದ್ರಲ್ಲ ಅಮ್ಮ ಬಂದು ಕೇಳಿದಾನೆ, ಈ ಥರ ಕಿಡ್ನಾಪ್ ಮಾಡಿದ್ರು ಬಾಬು ಅವರೇ, ನಿಮಗೆ ಈ ಥರ ನಮ್ಮ ಮನೆ ಕಿಡ್ನಾಪ್ ಆಗಿದೆ, ನಿಮ್ಗೆ ಗೊತ್ತಾ ಇಲ್ಲ? ಇಲ್ಲಪ್ಪ ಭಗವಂತ ಮನೆ ನಮ್ಗೆ ಗೊತ್ತಿಲ್ಲ. ಇವಾಗ ನಾನು ಸರ್ಕಲ್ ನನ್ನ ಫೋನ್ ಹಾಕಿದ್ರು, ನಾನು ಬರ್ತಾ ಇದ್ದು 10 ನಿಮಿಷ. ರಾತ್ರಿನೇ ಮೋಹನ್ ಬಾಬುನ ಬಂದು ಕರ್ಕೊಬಂದರು. 5:15 ಆಗಿದ್ದು ಕಿಡ್ನಾಪ್ ಮಾಡಿದ್ದು. 9 ಗಂಟೆಗೆ ಕರ್ಕೊಬಂದರು. ಅಷ್ಟೊತ್ತು ತನಕನೂ ಯಾರೂ ತಗೊಂಡಿಲ್ಲ ಕಂಪ್ಲೇಂಟು. ಎತ್ಕೊಬಂದು ಆವಾಗ ಎತ್ಕೊಬಂದು ರಾತ್ರಿ 2 ಗಂಟೆ ಗಂಟ ಬಾಬುನ ಇಲ್ಲಿ ಇಟ್ಕೊಂಡ್ರು. ಆಮೇಲೆ ಕರ್ಕೊಂಡೋದ್ರು. ಕರ್ಕೊಂಡೋಗಿ ಅಲ್ಲಿ ನಾನೇ ಸುಪಾರಿ ಕೊಟ್ಟು 20 ಲಕ್ಷ ಕೊಟ್ಟು ನಾನೇ ಸುಪಾರಿ ಕೊಟ್ಟಿದ್ದೀನಿ ಅಂತ ಹೇಳವನೆ. ಇನ್ನನ್ನು ಅಲ್ಲಿ ಹೋಗಿ ಇವಾಗ ಬಾಡಿನ ಇವಾಗ ಹೇಳ್ತಾವ್ರೆ. ಬಾಡಿನೆಲ್ಲ ಫೋಟೋಗಳ್ಗೆ ಹಾಕವ್ರೆ ಮೊಬೈಲ್ಗೆ. ಇವಾಗ ಅವರೇ ಎತ್ಕೊಬರಲಿ, ಎತ್ಕೊಂಡೋಗಿರೋರೆ ಎತ್ಕೊಬರಲಿ. ನಾವು ಹೋಗೋದಿಲ್ಲ, ಎತ್ಕೊಬರೋದಿಲ್ಲ. ನಮ್ಗೆ ನ್ಯಾಯ ಬೇಕಾಗಿಲ್ಲ, ನಮಗೆ ಬಾಡಿ ಬೇಕಾಗಿಲ್ಲ. ನಮ್ಗೆ ಅವರು ಬಾಬು ಅವ್ರ ಅಣ್ಣ ತಮ್ಮಂದ್ರು 3 ಬೇಕು ನಮಗೆ. ರಾತ್ರಿನೇ ಮೋಹನ್ ಬಾಬುನ ಬಂದು ಕರ್ಕೊಬಂದರು. 5:15 ಆಗಿದ್ದು ಕಿಡ್ನಾಪ್ ಮಾಡಿದ್ದು. 9 ಗಂಟೆಗೆ ಕರ್ಕೊಬಂದರು. ಅಷ್ಟೊತ್ತು ತನಕನೂ ಯಾರೂ ತಗೊಂಡಿಲ್ಲ ಕಂಪ್ಲೇಂಟು.